ಪರಿಷತ್ ಚುನಾವಣೆ ಎಫೆಕ್ಟ್ನಿಂದಾಗಿ ವಿಜೇಂದ್ರ ತಲೆದಂಡ ಆಗುತ್ತಾ, ವಿಜೇಂದ್ರ ಅಧಿಕಾರವನ್ನ ಕಳೆದುಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಅಮಿತ್ ಶಾ ಕೈ ಸೇರಿದೆ ಈಗ ಕರ್ನಾಟಕ ಬಿಜೆಪಿಯ ಹಣೆ ಬರಹ. ಪರಿಷತ್ ಚುನಾವಣೆಯಲ್ಲಿ ಆದಂತಹ ಎಡವಟ್ಟೇನಿದೆ ಅದು ವಿಜೇಂದ್ರ ತಲೆದಂಡವನ್ನ ತಂದು ಬಿಡುತ್ತಾ? ಅಮಿತ್ ಶಾ ಕೈ ಸೇರಿದೆ ಈಗ ಕರ್ನಾಟಕ ಬಿಜೆಪಿಯ ಹಣೆ ಬರಹ. ಅಮಿತ್ ಶಾ ಕೈಗೆ ತನ್ನದೇ ವರದಿಯನ್ನ ರಾಜ್ಯ ಉಸ್ತುವಾರಿ ಕೊಟ್ಟಿದ್ದಾರೆ. ಬಿ.ವೈ. ವಿಜೇಂದ್ರಗೆ ರಾಧಾ ಮೋಹನ್ ದಾಸ್ ಕೈ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಬಿ.ವೈ. ವಿಜೇಂದ್ರ ಅಧಿಕಾರ ಅಂತ್ಯದ ಸುಳಿವನ್ನ ಕೊಟ್ಟಂತಹ ರಾಧಾ ಮೋಹನ್ ವಿಜೇಂದ್ರ ಸಾರಥ್ಯದಲ್ಲಿ ಬದಲಾದಂತಹ ಕಾಂಗ್ರೆಸ್ನ ಬಿಜೆಪಿ ಮಗನ ಪರ ಬ್ಯಾಟ್ ಬೀಸಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ಅಧ್ಯಕ್ಷ ಸ್ಥಾನ ಕೊಟ್ಟು 2 ವರ್ಷವಾದರೂ ಬದಲಾವಣೆ ಇಲ್ಲ. ಕರ್ನಾಟಕದಲ್ಲಿ ಕಮಲ ಪಡೆ ಹಣೆ ಬರಹವೇ ಬದಲಾಗ್ತಾ ಇಲ್ಲ. ನಿಮ್ಮ ವಿರುದ್ಧ ನಿಂತವರನ್ನ ಸಂಭಾಳಿಸೋದೇ ಕೆಲಸವಾಗಿಬಿಟ್ಟಿದೆ. ಉಪಚುನಾವಣೆಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಗೆಲ್ಲಿಸಿದಂತಹ ಬಿ.ವೈ. ವಿಜೇಂದ್ರ ಕ್ರಾಸ್ ವೋಟಿಂಗ್ ತಡೆಯುವಲ್ಲೂ ಕೂಡ ವಿಜೇಂದ್ರ ವಿಫಲರಾಗಿದ್ದಾರೆ. ಫೈನಲ್ ಕಾಲ್ಗೆ ಅಣಿಯಾಗಿದೆ ಈಗ ಬಿಜೆಪಿ ಹೈಕಮಾಂಡ್. ವಿಜೇಂದ್ರ ತಲೆದಂಡವಾಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಪರಿಷತ್ ಚುನಾವಣೆಯ ಎಫೆಕ್ಟ್ನಿಂದಾಗಿ ವಿಜೇಂದ್ರ ತಲೆದಂಡ ಆಗುತ್ತಾ? ಅಮಿತ್ ಶಾ ಕೈ ಸೇರಿದೆ ಈಗ ಕರ್ನಾಟಕ ಬಿಜೆಪಿಯ ಹಣೆಯ ಬರಹ. ಅಮಿತ್ ಶಾ ಕೈಗೆ ತನ್ನದೇ ವರದಿಯನ್ನ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನೀಡಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಬಿ.ವೈ. ವಿಜೇಂದ್ರ ಅಧಿಕಾರ ಅಂತ್ಯದ ಸುಳಿವನ್ನ ಕೊಟ್ಟಂತಹ ರಾಧಾ ಮೋಹನ್ ವಿಜೇಂದ್ರ ಸಾರಥ್ಯದಲ್ಲಿ ಕರ್ನಾಟಕ ಬಿಜೆಪಿ ಬದಲಾಗಿದ್ದು ಮಗನ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅಧ್ಯಕ್ಷ ಸ್ಥಾನ ಕೊಟ್ಟು 2 ವರ್ಷವಾದರೂ ಬದಲಾವಣೆ ಇಲ್ಲ. ಕರ್ನಾಟಕದಲ್ಲಿ ಕಮಲ ಪಡೆ ಹಣೆಯ ಬರಹವೇ ಬದಲಾಗ್ತಾ ಇಲ್ಲ. ತಮ್ಮ ವಿರುದ್ಧ ನಿಂತವರನ್ನ ಸಂಭಾಳಿಸೋದೇ ಇಲ್ಲಿ ಕೆಲಸವಾಗಿದೆ. ಉಪಚುನಾವಣೆಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಗೆಲ್ಲಿಸಿದಂತಹ ಬಿ.ಎಸ್.ವೈ. ಪುತ್ರ ಬಿ.ವೈ. ವಿಜೇಂದ್ರ ಇನ್ನು ಕ್ರಾಸ್ ವೋಟಿಂಗ್ ತಡೆಯುವಲ್ಲಿ ವಿಜೇಂದ್ರ ವಿಫಲರಾಗಿದ್ದಾರೆ. ಫೈನಲ್ ಕಾಲ್ಗೆ ಈಗ ಬಿಜೆಪಿ ಹೈಕಮಾಂಡ್ ಅಣಿಯಾಗಿದೆ. ವಿಜೇಂದ್ರ ತಲೆದಂಡವಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಏನಾಯ್ತು, ಅದಕ್ಕೆ ತಲೆದಂಡ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಅಮಿತ್ ಶಾ ಕೈ ಸೇರಿದ ರಾಜ್ಯ ಬಿಜೆಪಿ ನಾಯಕರ ಹಣೆ ಬರಹ. ಈಗಾಗಲೇ ದೆಹಲಿಯಲ್ಲಿ ಮೊಕ್ಕಂ ಹೂಡಿದ್ದಾರೆ ವಿಜೇಂದ್ರ. ಹೈಕಮಾಂಡ್ ನಾಯಕರ ಭೇಟಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ತೆರಳಿದ್ದಾರೆ. ನಾಳೆ ದೆಹಲಿಗೆ ತೆರಳಲಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಷತ್ ಚುನಾವಣೆಯಲ್ಲಿ ಏನಾಯ್ತು, ಅಡ್ಡ ಮತದಾನಕ್ಕೆ ಕಾರಣವೇನು, ಸದ್ಯ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಹೇಗಿದೆ ಎಂದು ವರದಿಯನ್ನ ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅಮಿತ್ ಶಾ ಕೈಗೆ ರಾಜ್ಯದ ವರದಿಯನ್ನ ನೀಡಲಾಗಿದೆ. ರಾಧಾ ಮೋಹನ್ ಅಲ್ಲದೆ ವಿಜೇಂದ್ರ ಅಶೋಕ್ರಿಂದಲೂ ಕೂಡ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗ ರಾಜ್ಯ ಬಿಜೆಪಿ ನಾಯಕರ ಹಣೆ ಬರಹ ಅಮಿತ್ ಶಾ ಕೈ ಸೇರಿದೆ. ಈಗಾಗಲೇ ದೆಹಲಿಯಲ್ಲಿ ಮೊಕ್ಕಂ ಹೂಡಿದ್ದಾರೆ ವಿಜೇಂದ್ರ. ಹೈಕಮಾಂಡ್ ನಾಯಕರ ಭೇಟಿಗೆ ವಿಜೇಂದ್ರ ತೆರಳಿರುವಂಥದ್ದು. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ತೆರಳಿರುವಂಥದ್ದು. ನಾಳೆ ದೆಹಲಿಗೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ನೀಡಲಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಏನಾಯ್ತು, ಅಡ್ಡ ಮತದಾನ ನಡೆಯಲಿಕ್ಕೆ ಕಾರಣ ಏನು, ಈ ಒಂದು ಪ್ರಶ್ನೆಗಳು ಸಹಜವಾಗಿಯೇ ರಾಷ್ಟ್ರ ನಾಯಕರಿಗೆ ಮೂಡುತ್ತೆ. ಸದ್ಯ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಹೇಗಿದೆ ಅಂತ ವರದಿಯನ್ನ ನೀಡಬೇಕಾಗಿದೆ. ವರದಿಯನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ. ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅಮಿತ್ ಶಾ ಕೈಗೆ ಈಗ ರಾಜ್ಯದ ವರದಿಯನ್ನ ನೀಡಲಾಗಿದೆ. ರಾಧಾ ಮೋಹನ್ ಒಂದು ಕಡೆ ಅವರ ಒಂದು ವರದಿಯನ್ನ ನೀಡಿದ್ರೆ, ಮತ್ತೊಂದು ಕಡೆ ವಿಜೇಂದ್ರ ಹಾಗೂ ಆರ್ ಅಶೋಕ್ರಿಂದ ಕೂಡ ವರದಿಯನ್ನ ಸಲ್ಲಿಸಲಾಗಿದೆ. ಸೊ ಎರಡೂ ವರದಿಯನ್ನ ನೋಡಿ ನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ ತಲೆದಂಡವಾಗುತ್ತಾ, ವಿಪಕ್ಷ ನಾಯಕನ ಬದಲಾವಣೆ ಆಗುತ್ತಾ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ, ಇದು ಈಗ ರಾಜ್ಯದಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಯಾಕೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಯಿತು, ಇಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಸೋತು ಬಿಡುತ್ತಾ, ಅಂದರೆ ಶಾಸಕರ ಒಂದು ಗಮನವನ್ನು ಸೆಳೆಯುವಲ್ಲಿ ಸೋತು ಬಿಡುತ್ತಾ, ಅಡ್ಡ ಮತದಾನ ಆಗಲಿಕ್ಕೆ ಏನು ಕಾರಣ ಇರಬಹುದು, ರಾಜ್ಯದಲ್ಲಿ ಪಕ್ಷ ಸಂಘಟನೆ ಹೇಗೆ ಆಗ್ತಾ ಇದೆ, ಇವೆಲ್ಲದರ ಕುರಿತು ವರದಿಯನ್ನು ರಾಧಾ ಮೋಹನ್ ದಾಸ್ ನೀಡಿದ್ದಾರೆ.
ಅದಲ್ಲದೆ ವಿಜೇಂದ್ರ ಹಾಗೂ ಆರ್ ಅಶೋಕ್ ಕೂಡ ರಾಷ್ಟ್ರ ನಾಯಕರಿಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಅಮಿತ್ ಶಾ ಕೈ ಸೇರಿದ ಈಗ ರಾಜ್ಯ ಬಿಜೆಪಿಯ ಹಣೆಬರಹ. ಈಗಾಗಲೇ ದೆಹಲಿಯಲ್ಲಿ ವಿಜೇಂದ್ರ ಮೊಕ್ಕಂ ಹೂಡಿದ್ದಾರೆ. ನಿನ್ನೆ ದೆಹಲಿಗೆ ತೆರಳಿರುವಂಥದ್ದು. ಇನ್ನು ನಾಳೆ ಏನಿದೆ, ವಿಪಕ್ಷ ನಾಯಕ ಅಶೋಕ್ ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಏನಾಯಿತು, ಅಡ್ಡ ಮತದಾನ ಆಗಲಿಕ್ಕೆ ಕಾರಣ ಏನು, ಮತ್ತೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಹೇಗಾಗ್ತಿದೆ, ಇದೆಲ್ಲ ವರದಿಯನ್ನು ಈಗ ನೀಡಲಾಗಿದೆ.